ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪಕ್ಷದ ಹೋಳಿಗೆಗೆ ಪ್ರತಿಯೊಬ್ಬ ಕಾರ್ಯಕರ್ತರು ಮುಂಚೂಣಿಯಾಗಿ ಕೆಲಸ ಮಾಡಬೇಕು ಎಂದು ಚಳ್ಳಕೆರೆ ತಾಲೂಕು ಮಂಡಲ ಅಧ್ಯಕ್ಷರಾದ ಬಿಎಂ ಸುರೇಶ್ ಹೇಳಿದ್ದಾರೆ. ಅವರು ನಗರದ ತಾಲೂಕು ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾತನಾಡಿದರು. ನೂತನ ಅಧ್ಯಕ್ಷರಾದ ಸಹನಾ ಭಾರತೀಯ ಜನತಾ ಪಾರ್ಟಿ ಆಫೀಸ್ನಲ್ಲಿ ಇಂದು ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕಾರಿಣಿ ಸಭೆಗೆ ಮಂಡಲ ಅಧ್ಯಕ್ಷರಾದ ಸುರೇಶ್ ಹಾಗೂ ತಾಲೂಕು ಮಂಡಲ ಪ್ರಧಾನ ಕಾರ್ಯದರ್ಶಿ ಮಿರಸಾಬಿಹಳ್ಳಿ ಸುರೇಶ್, ನಗರ ಘಟಕದ ಅಧ್ಯಕ್ಷರಾದ ಕೃಷ್ಣಪ್ಪ, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಹನಾ, ಮುಖಂಡರಾದ ಜಗದಾಂಬಕ್ಕ, ಲಕ್ಷ್ಮಿ, ಮಂಜಮ್ಮ ಮತ್ತು ಮುಖಂಡರು ಭಾಗವಹಿಸಿದರು. ನಮ್ಮ ಮನವಿ ಹೆಣ್ಮಕ್ಳ ಹತ್ರ. ಮತ್ತೆ ಈ ಕಾರ್ಯಕ್ರಮದ ಕುರಿತು ನಮ್ಮ ಮಹಿಳಾ ಮೋರ್ಚಾ ಬಿಜೆಪಿ ಮಹಿಳಾ ಮೋರ್ಚಾ ಚಳ್ಳಕೆರೆ ಮಂಡಲದ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಹನಪ್ಪ ಅವರು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕಂತ ಕೇಳಿದ್ವಿ. ಚಳ್ಳಕೆರೆ ಮಂಡಲ ನೂತನ ಮಹಿಳಾ ಮೋರ್ಚಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಾಲೂಕು ಅಧ್ಯಕ್ಷರಾದ ಸುರೇಶಣ್ಣನವರೇ, ಪ್ರಧಾನ ಕಾರ್ಯದರ್ಶಿಯಾದ ಸುರೇಶಣ್ಣನವರೇ, ಮಾಜಿ ನಾಮನಿರ್ದೇಶನ ಸದಸ್ಯರಾದಂತಹ ಜಗದಾಂಬ ಅವರೇ, ನಗರ ಘಟಕ ಅಧ್ಯಕ್ಷರಾದ ಕೃಷ್ಣಣ್ಣವರೇ, ತಿಪ್ಪೇಸ್ವಾಮಿ ಅಣ್ಣವರು, ಎಲ್ಲರಿಗೂ ಮುಗಿಸ್ತಾ ಹಾಗೂ ಇಲ್ಲಿ ಬಂದಿರಂತ ಎಲ್ಲ ನನ್ನ ಪ್ರೀತಿಯ ಸದಸ್ಯರೇ, ನನಗೆ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಂತ ಜಿಲ್ಲಾಧ್ಯಕ್ಷರು ಕುಮಾರಣ್ಣವರಿಗೂ ಹಾಗೂ ಮಂಡಲ ಅಧ್ಯಕ್ಷರಿಗೂ ಪಕ್ಷದ ಹಿರಿಯರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ನಾನು ಒಬ್ಬ ಸಾಮಾನ್ಯ ಮಹಿಳಾ ಕಾರ್ಯಕರ್ತೆಯಾಗಿ ನನ್ನ ಜವಾಬ್ದಾರಿ ಪ್ರಾರಂಭಿಸಿದ್ದು, ಇವತ್ತು ಪಕ್ಷ ನನ್ನನ್ನು ಮಹಿಳಾ ಮೋರ್ಚಾ ಅಧ್ಯಕ್ಷರನ್ನಾಗಿ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಇಲ್ಲಿ ಸೇರಿರುವಂತಹ ಎಲ್ಲ ಸದಸ್ಯರಿಗೂ ಹೇಳುವುದಿಷ್ಟೇ, ಯಾವುದೇ ಜವಾಬ್ದಾರಿ ಕೊಟ್ಟರೂ ಪ್ರಾಮಾಣಿಕವಾಗಿ ನಾವೆಲ್ಲರೂ ಸೇರಿ ಹಾಗೂ ಮುಂದಿನ ದಿನಗಳಲ್ಲಿ ಬಿಜೆಪಿ MLA ಮಾಡುವಂತ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿ ಹಾಗೂ ಪಕ್ಷದ ಹಿರಿಯರಿಗೂ ತಮ್ಮ ಸಲಹೆ ಸೂಚನೆಗಳನ್ನು ನನಗೆ ಎಲ್ಲ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ಧನ್ಯವಾದಗಳು. ನಾನು ಪಕ್ಷಕ್ಕೆ ಬರುವಾಗ ಸಾಮಾನ್ಯ ಕಾರ್ಯಕರ್ತಳು ಅಂದ್ರೆ ನನಗೇನು ಪೋಸ್ಟ್ ಇರಲಿಲ್ಲ, ನನಗೇನು ಜವಾಬ್ದಾರಿ ಇರಲಿಲ್ಲ, ಸಾಮಾನ್ಯವಾಗಿ ಬರ್ತಿದ್ದೆ. ನನ್ನನ್ನ ಕರ್ಕ ಬಂದಿದ್ದು ಪಕ್ಷಕ್ಕೆ ನನ್ನಮ್ಮ ಜಗದಾಂಬ ಅವರು. ನಾನು ಈ ಮಟ್ಟಿಗೆ ನಾನು ಅಧ್ಯಕ್ಷರಾಗಿದ್ದ ಕಾರಣನೇ ನಮ್ಮಮ್ಮ. ಬಗ್ಗೆ ಮಾತಾಡ್ಬೇಕು ಮುಗಿದಿತ್ತು. ಇವ್ರ ಬಗ್ಗೆ ಈ ಲಾಸ್ಟ್ ಅಂದಿದ್ದಕ್ಕೆ ನನಗೆ ಅಂತ ನೆನಪು. ಒಂದ್ ಹುಡುಗಿ ಆಗಿ ಯಾವಾಗ ಕರೆದ್ರು ಅವ್ರಮ್ಮ ಹೋಗು ಅಂತ ಹೇಳೋದು. ಅಮ್ಮ ಇಲ್ಲ ಅಂತ ನೋವು ನನಗೆ ಬಹಳ ಕಾಡುತ್ತೆ. ನಿತ್ಯಗ ನಾನು ಕರ್ಕೊಂಡು ಅಕ್ಕ ಇದ್ದಾರೆ, ತಾಯ್ತವೇನೆ ಅಕ್ಕನ ಸಮಾನ ತಾಯಿ ಸಮಾನ ಇದ್ದಾರೆ, ಏನು ಹೆದರಿಕೆ ಬೇಕಿಲ್ಲ, ಹೋಗು ಅಂತ. ಎಷ್ಟೇ ಗಂಡಾಳಿರ್ಲಿ, ಎಷ್ಟೇ ಯಾರೇ ಇರ್ಲಿ, ಅವತ್ತಿನ ನಂಬಿನಂತ ನನ್ನಿಂದ ಕಳಿಸಿದ್ದಕ್ಕೂ ಒಳ್ಳೆ ಒಂದು ಸ್ಥಾನ ಬೆಲೆ ನನಗೆ ತಂದು ಕೊಟ್ಟಿದ್ದಾಳಲ್ಲ, ಅದಕ್ಕೆ ನನಗೆ ಬಹಳ ಹೆಮ್ಮೆ, ಬಹಳ ಖುಷಿಯಾಗುತ್ತೆ. ಅವತ್ತು ನಾನು ಒಂದ್ಸರಿ ಬರಲ್ಲ ಅಂದ್ರೂ ಇವರೆಲ್ಲ ಇದ್ದಾರೆ. ಶಾಂತವಾಗಿರ್ಬೋದು, ನನಗೆ ರತ್ನಕ್ಕ ಆಗಿರ್ಬೋದು, ಮಾತೆ ಆಗಿರ್ಬೋದು, ಶಿವನ್ಪುಣ ಆಗಿರ್ಬೋದು, ಅಂಬಿಕಾ ಆಗಿರ್ಬೋದು, ನನಗೆ ವಂಜ ಆಗಿರ್ಬೋದು, ಮತ್ತೆ ಶ್ರೀದೇವಿ ಆಗಿರ್ಬೋದು,